ಸೋದರ ಹೆಸರನ್ನ ಹೇಳುತ್ತಂದಿರು ಸರ್. ಅದಕ್ಕೆ ನನ್ನ ಸೋದರ ಹೆಸರು ತಂದನ್ನು ನಾನು ನೋಡಿಲ್ಲ, ನಾವು ನೋಡಿಲ್ಲ. ನಮ್ಮ ಸೋದರ ಹೆಸರು ತಂದಿದ್ರೆ ನಮ್ಮ ಸೋದರನೂ ಕೇಸ್ ಹಾಕ್ತಾನೆ. ಅವ್ರ ಮೂಲಕ ಬೇಡಿಕೆ ಇಟ್ಟರು. ನನಗೆ ಅಕಸ್ಮಾತ್ ನನ್ನ ತಮ್ಮ ಮಾತಾಡಿದ್ದೇನಾರ ಇದ್ನಂದರೆ ಅದನ್ನೂ ಪ್ರೂಫ್ ಕೊಡಲಿ, ನನ್ನ ತಮ್ಮನೂ ಹಾಕ್ತಾನೆ ಕೇಸು, ನಾನೂ ಹಾಕ್ತೀನಿ ಕೇಸು. ಇಡೀ ಸರ್ಕಾರದ ಈ ಕಮಿಷನ್ ವ್ಯವಹಾರನೇ ಇಲ್ಲ ಅಂತೀರಿ ಸರ್? ಹಂಗಿದ್ರೆ ನಾನು ಹೇಳಕತ್ತಿದ್ದು ನಾನು ವಿಚಾರದೊಳಗೆ ಅವ್ರು ಆರೋಪ ಮಾಡಿದ್ದಾರೆ, ನಾನು ಮಾನ್ಯ ನಷ್ಟ ಮೊಕದ್ದಮೆ ಮಾಡ್ತೀನಿ. ಸರ್ಕಾರದಾಗ ಅಂಥ ಪ್ರಶ್ನೆ ಉದ್ಭವ ಆಗಾಗಿಲ್ಲ. ಬಿ ಜೆ ಪಿಯವ್ರು ತಾವು ಮಾಡಿರಂತಂದು ಆ ಪಕ್ಷದಾಗ ಇದ್ದು ಮೂರನೇಗ ಅದಾರ ಇನ್ನೂ ಸ್ವಾಮಿಗಳು. ಬಿ ಜೆ ಪಿ ಪಕ್ಷದ ಮೂರನೇಗ. ನೋಡ್ರಿ, ಮಾತಾಡೋಕೆ ಏನು ಗಂಟೋಗೈತೆ, ವಿತ್ ಪ್ರೂಫ್ ಕೊಡು ಅಂತ ಹೇಳ್ರಿ. ಯಾರು ಕೊಡ್ತಾರ? ನಾನು ಕೇಳ್ತೀನಲ್ಲ, ನನ್ನ ಮ್ಯಾಗ ಮಾಡಿದ್ದಕ್ಕೆ ನನಗೆ ಪ್ರೂಫ್ ಕೊಡಲಿ. ರಾಜಕಾರಣ ನಿವೃತ್ತಿ ಹೊಂತೀನಿ ಅಂತ ಹೇಳ್ತೀನಿ. ನನಗೆ ಇನ್ನೂ ಭಾಳ ಸಣ್ಣ ವಯಸ್ಸೈತೆ, ರಾಜಕಾರಣ ಬೇಡ ನನಗೆ. ರೆಕಾರ್ಡ್ ನನಗೆ ಕೊಡಲಿ, ನಾನು ರಾಜಕಾರಣ ಬಿಟ್ಬಿಡ್ತೀನಿ. ಸ್ವಾಮೀಜಿ ಅಕಸ್ಮಾತ್ ತವರ ಒಂದು ಇದ್ರೊಳಗೆ ಇಂಥದ್ದು ಮಾಡಿದಾರಂತ ಒಂದೇ ಒಂದು ಕೊಡಲಿ, ಬೇಡ ಸಾಕು ರಾಜಕಾರಣ. ಅವರು ಮಾಜಿ ಮಂತ್ರಿ, ಕೋಆಪರೇಟಿವ್ ಇಲಾಖೆ ಮಂತ್ರಿ ಆಗಿದ್ದರು, ಸಹಕಾರಿ ಸಚಿವರಾಗಿದ್ದರು, MLCಗಳಿದ್ದರು. ಅದಕ್ಕೆ ಸ್ವಾಮಿಗಳಿಗೆ ಹೇಳಕತ್ತೀನಿ, ಸ್ವಾಮಿಗಳಿಗೆ ಬಿ ಜೆ ಪಿ ಸ್ವಾಮಿಯರವರು ಹೌದು ಬಿ ಜೆ ಪಿಯಿಂದ ಇದ್ದರು. ಅದಕ್ಕೆ ನಿಮಗೆ ಮಾತಾಡೋ ಚಪಲ ಇತ್ತಂದ್ರೆ, ಆರೋಪ ಮಾಡೋ ಚಪಲ ಇತ್ತು. ಯಾಕಂದರೆ ಇವತ್ತು ಕಾವಿ ಹಾಕಿದ ಶ್ರೀಗಳಿಗೆ ನಾನು ಭಾಳ ಗೌರವಿಸ್ತೀನಿ. ನಾವು ಪ್ರತಿಯೊಂದು ಮಠದವರು ನನ್ನ ಮನೆಗೆ ಬರ್ತಾರೆ. ಆ ಗ್ರ್ಯಾಂಟ್ ಕೊಡ್ತೀವಿ ಬಿಡ್ತೀವಿ, ನೆಕ್ಸ್ಟು ಅದರ ಗೌರವ ಸೂಚನೆ ಮಾಡೋಂಥದ್ದು, ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ನಾವು ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮದೇನರ ವೈಯಕ್ತಿಕ ನನ್ನ ಮ್ಯಾಗ ಆರೋಪ ಮಾಡೋದಿದ್ರೆ ಮುಖ್ಯಮಂತ್ರಿ ಕಾವಿ ಬಿಟ್ಟು ಬಂದ್ಬಿಡಲಿ, ಮಾಡೋಣ, ರಾಜಕಾರಣ ಮಾಡಲಿ. ನಾವು 2.5 ಕೋಟಿಗೂ ಕಂಪಲ್ಸರಿ OC ಕೇಳ್ತೀವಿ. ವಿ.ಸಿ. ವಿಟಿಲೈಸೇಷನ್ ಸರ್ಟಿಫಿಕೇಟ್, UC ವಿಟಿಲೈಸೇಷನ್ ಸರ್ಟಿಫಿಕೇಟ್ ಕೇಳ್ತೀವಿ. ಅದನ್ನು ಕೊಟ್ಟಿಲ್ಲ ಅವರು. ಅದನ್ನು ಮಾಹಿತಿ ತೊಗೊತಾ ಇದ್ದೀನಿ. ಸುಮ್ಮ ಆರೋಪ ಮಾಡೋದು ಯಾರಿಗೋ ಒಂದು ನೋಡಿ. ಹಿಂದೆ ವಿಧಾನಸೌಧದಾಗ ಇದೆಲ್ಲ ಮಾಹಿತಿ ಗೊತ್ತಿತ್ತು. ವಿಧಾನಸೌಧಕ್ಕೆ ಕರೆದ್ರೆ ಯಾವ ಪ್ರಶ್ನವ್ರು ಬರಲಿಲ್ಲ. ಇವರು ಗುಳುಂ ಸ್ವಾಮಿ ಅಂತಂದು ಅದೇ ಈಗ ಅದನ್ನು ಇದನ್ನು ಡೆವಲಪ್ಮೆಂಟ್ ಸಲಾಗಂತ ಕಳಿಸಿದ್ರೆ ಇವತ್ತು ಅಧಿಕಾರಿಗಳನ್ನು ಕಳಿಸಿದ್ದೀನಿ. ಎದೆದಕ್ಕೆ ಉಪಯೋಗ ಆಗೈತೆ ಅನ್ನೋದನ್ನು ಮಾಹಿತಿ ಕೊಡ್ಬೇಕಂತ 2 ದಿವಸ ಮಾಹಿತಿ ಕೊಡ್ಬೇಕಂತ DC ಅವ್ರಿಗೂ ಪತ್ರ ಹೇಳಿದ್ದೀನಿ. ಮತ್ತು ನಮ್ಮ ಇಲಾಖೆ ಸಂಬಂಧಪಟ್ಟಂಥ DO ಕೊಟ್ಟಿದ್ದೀನಿ. ಸುಮ್ಮ ಎಲ್ಲ ಮಠದಾಗ ಕುಂತು ಕಾಯಿಸಿ ಆರೋಪ ಮಾಡೋದಕ್ಕೆ ಸ್ವಾಮಿಗಳಿಗೊಂದು ರೆಸ್ಪೆಕ್ಟ್ ಐತೆ, ಸ್ವಾಮಿಗಳಿಗೊಂದು ಗೌರವ ಐತೆ. ನಾವು ಸ್ವಾಮಿಗಳು ಇವತ್ತು ನಮ್ಮ ಸ್ವಾಮಿ ಅಂದರೆ ನಾವು ಗೌರವದಿಂದ ಅವ್ರಿಗೆ ಗ್ರ್ಯಾಂಟ್ ಕೊಡೋದಾಗಲಿ ಮತ್ತೊಂದಾಗಲಿ ಮಾಡ್ತೀವಿ. ಅದನ್ನು ಬಿಟ್ಟು ಆರೋಪ ಮಾಡೋಂಗಿತ್ತಂದರೆ, ನಿಮಗೆ ರಾಜಕಾರಣ ಮಾಡೋದಿತ್ತಂದ್ರೆ ಕಾವಿ ಬಟ್ಟೆ ದಯಮಾಡಿ ಬಿಟ್ಟು ಬನ್ನಿರಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ.